ಲಾಸ್ಟ್ ವಿಡಿಯೋದಲ್ಲಿ ಸುತ್ತಮುತ್ತಲಿನ ಪರಿಸರ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ, ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಹಾಗೆ ಒಂದು ಉದಾಹರಣೆ ತಗೊಂಡು ಬಂದಿದ್ದೀನಿ, ಬಿಕಾಸ್ ಇದು ನಮ್ಮ ಜೀವನದಲ್ಲಿ ತುಂಬ ಮಹತ್ತರವಾದದ್ದಾಗಿರುತ್ತೆ. ಯಾವ ರೀತಿಯಾದಂತಹ ಪರಿಸರದಲ್ಲಿ ನಾವು ನಮ್ಮ ಕೆಲಸಗಳನ್ನು ನಡೆಸ್ತೀವೋ, ನಮ್ಮ ಕೆಲಸದ ಮೇಲೆ ನಮ್ಮ ಸುತ್ತಮುತ್ತಲಿರುವಂತಹ ಜನರಾಗಿರಲಿ, ವಾತಾವರಣ ಆಗಿರಲಿ ತುಂಬ ಪ್ರಭಾವ ಬೀರುತ್ತೆ. ಸೊ ಇದಕ್ಕಾಗಿ ನಾನು ಒಬ್ಬ ವ್ಯಕ್ತಿಯ ಸ್ಟೋರಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಬೇರೆ ಯಾರು ಅಲ್ಲ, ನನ್ನ ಮೆಂಟರ್. ಆ ವ್ಯಕ್ತಿ ಓದ್ತಿರ್ಬೇಕಾದ್ರೆ ಕಂಪ್ಲೀಟಾಗಿ ತಂದೆಯ ಮೇಲೆ ಡಿಪೆಂಡ್ ಆದಂತಹ ವ್ಯಕ್ತಿ. ತಂದೆ ತೀರ್ ಹೋದಾಗಿಂದ ಈತನ ಪರಿಸ್ಥಿತಿ ತುಂಬ ಗಂಭೀರವಾಗಿರುತ್ತೆ. ಆತನ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಕೂಡ ದುಡ್ಡಿಲ್ದಿದ್ದಂತಹ ಪರಿಸ್ಥಿತಿ, ಬಿಕಾಸ್ ಆತ ಏನನ್ನೂ ಗಳಿಸುವಂತಹ ಸಾಮರ್ಥ್ಯ ಆ ಟೈಮಲ್ಲಿ ಇರಲ್ಲ. ಸೊ ತಂದೆ ತೀರಿ ಹೋದ ನಂತರ ಪರಿಸ್ಥಿತಿ ಗಂಭೀರ ಆಗ್ತದೆ. ಅಣ್ಣ ಕೂಡ ಅಷ್ಟಾಗಿ ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿರಲ್ಲ. ಸೊ ಜಾಬ್ ಹುಡುಕ್ತಾರೆ. ಅರ್ಧ ಎಜುಕೇಷನ್ ಆದ ಕಾರಣ ಜಾಬ್ ಕೊಡುವಂತಹ ಎಲ್ಲ ಸಂಸ್ಥೆಗಳು ಕೂಡ ಹಿಂಜರಿತವೆ. ಆಗ ಅವರಿಗೆ ಕಂಡದ್ದೇ ಸಕ್ಸಸ್ ಗ್ಯಾನ್. ಆ ಒಂದು ಫ್ರೀ ವೆಬಿನಾರಲ್ಲಿ ಹೋಗಿ ಕೂತ್ಕೊಳ್ತಾರೆ. ಆ ನಂತರ ಎಲ್ಲವನ್ನೂ ಕೇಳಿಕೊಳ್ತಾರೆ. ಸೊ ಏನನ್ನಾದರೂ ಸಾಧಿಸಬಲ್ಲೆ, ಈಸಿಯಾಗಿ ಹಣವನ್ನು ಸಾಧಿಸಬಲ್ಲೆ ಶಕ್ತಿ ನನ್ನಲ್ಲಿದೆ ಅನ್ನೋ ಒಂದು ನಂಬಿಕೆಯನ್ನು ಪಡ್ಕೊಳ್ತಾರೆ. ಆ ನಂತರ ಅಲ್ಲಿ ಇದ್ದಂತಹ ಮೆಂಟರ್ಗಳ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಮೆಂಟರ್ ಕೇಳ್ತಾರಂತೆ, ನಿನ್ನ ಅಲ್ಟಿಮೇಟ್ ಗೋಲ್ ಏನಪ್ಪ ಹಣಕಾಸಿನ ಕುರಿತು ಅಂದಾಗ, ನಾನು ಜಗತ್ತಲ್ಲಿರುವಂತಹ ಎಲ್ಲ ದೇಶಗಳನ್ನು ನನ್ನ ಜೀವಿತಾವಧಿಯಲ್ಲಿ ಸುತ್ತಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರಂತೆ, ಆಫ್ಕೋರ್ಸ್ ಯು ಕ್ಯಾನ್ ಅಂತ ಹೇಳ್ತಾರಂತೆ. ಅವ್ರಿಗೆ ಆಶ್ಚರ್ಯ ಆಯಿತು. ಯಾಕಂದರೆ ಈ ಮೊದಲು ಅವ್ರ ಫ್ರೆಂಡ್ಸ್ ಹತ್ರ ಆಗಲಿ, ಅವರ ಫ್ಯಾಮ್ಲಿಯವ್ರ ಹತ್ರ ಆಗಲಿ ಈ ಆಸೆಯನ್ನು ಹೇಳ್ಕೊಟ್ಟಿದ್ದಾಗ ಎಲ್ಲರೂ ನಕ್ರಂತೆ, ನಿನ್ನ ಹತ್ರ ₹1000 ಇಲ್ಲ ಊಟ ಮಾಡೋಕ್ಕೆ, ನೀನೇನು ದೇಶ ಸುತ್ತೀಯ, ಮೊದಲು ಬದುಕೋ ದಾರಿ ಕಲಿ ಅಂತ ಹೇಳಿ. ಆಗ ಅನ್ಕೊಂತಾರಂತೆ, ಈ ಮೆಂಟರ್ ನನಗೆ ಒಂದು ಸಾಧ್ಯತೆ ಮನೋಭಾವವನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನೋ ಇದೆ ಅಂತ ಹೇಳಿ ತಮ್ಮ ಜರ್ನಿಯನ್ನು ಸಕ್ಸಸ್ ಜ್ಞಾನದೊಂದಿಗೆ ಮುಂದುವರಿಸ್ತಾರೆ. ನೀವು ನಂಬ್ತಿರೋ ಇಲ್ಲೋ, ವಿದಿನ್ 5 years ಹಿ ಹ್ಯಾಸ್ ಕಂಪ್ಲೀಟೆಡ್ 8 countries. 8 ದೇಶಗಳನ್ನು ಸುತ್ತಿದ್ರು. 12 ವರ್ಷದಲ್ಲಿ ತಮ್ಮ ಹೆಂಡತಿಯ ಜೊತೆಗೂಡಿ 10 ದೇಶಗಳಿಗಿಂತ ಹೆಚ್ಚು ದೇಶಗಳನ್ನು ಸುತ್ತಿದ್ರು. ಯಾವ ಸಮಯದಲ್ಲಿ ₹1000 ಕೂಡ ಇಲ್ಲದೆ ಇದ್ದಂತಹ ವ್ಯಕ್ತಿ, ತನ್ನ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಬೇರೆಯವರ ಹತ್ರ ಸಾಲ ಪಡೆದಂತಹ ವ್ಯಕ್ತಿ 10 ವರ್ಷಗಳಲ್ಲಿ 12 ದೇಶಗಳನ್ನು ಸುತ್ತೋದು, ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್, ರೈಟ್? ದಿಸ್ ಇಸ್ ಬಿಕಾಸ್ ಹಿ ಬಿಲೀವ್ಡ್ ಹಿಮ್ಸೆಲ್ಫ್ ಅಂಡ್ ಹಿ ಹ್ಯಾಸ್ ಕ್ರಿಯೇಟೆಡ್ ಹೀಸ್ ಎನ್ವಿರಾನ್ಮೆಂಟ್ ವಿತ್ ಪಾಸಿಟಿವ್ ಪೀಪಲ್. ಸಿ, ಮೈಂಡ್ಸೆಟ್ ಚೇಂಜ್ ಆ್ಯಂಡ್ ಎನ್ವಿರಾನ್ಮೆಂಟ್ ಚೇಂಜಿಂದ ಎಲ್ಲವೂ ಕೂಡ ಸಾಧ್ಯ ಅನ್ನೋದು ಹಲವಾರು ಉದಾಹರಣೆಗಳ ಮೂಲಕ ಪ್ರೂವ್ ಆಗಿದೆ. ಸೊ ಯಾವ ವ್ಯಕ್ತಿಗಳ ಜೊತೆ ಹೆಚ್ಚಾಗಿ ಮಾತಾಡಬೇಕು, ಯಾವ ವ್ಯಕ್ತಿಗಳ ಜೊತೆ ಬೌಂಡ್ರಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು, ಅದರ ಜೊತೆಗೆ ಎಲ್ಲಿ ಹೆಚ್ಚಾಗಿ ಕೂತ್ಕೋಬೇಕು, ಎಲ್ಲಿ ಹೆಚ್ಚಾಗಿ ಕೂತ್ಕೋಬಾರ್ದು ಅನ್ನೋದನ್ನು ಡಿಸೈಡ್ ಮಾಡೋ ಸಮಯ ಇವತ್ತು. ಡಿಸೈಡ್ ಮಾಡಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಉತ್ತಮ ಜೀವನಕ್ಕೆ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ನಮಸ್ಕಾರ.